ರಾಜ್ಯದ ಪವರ್ ಶೇರಿಂಗ್ ಫೈಟ್ ನಾಳೆ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ನಾಳೆ ದೆಹಲಿಯಲ್ಲಿ ಮತಗಳು ವಿರುದ್ಧ ಕಾಂಗ್ರೆಸ್ ಪಡೆ ಬೃಹತ್ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸೋಕೆ ಸಜ್ಜಾಗಿದೆ. ಇದೇ ವೇಳೆ ಪ್ರತಿಭಟನೆಯ ನೆಪದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯದಲ್ಲಿ ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕೋಕೆ ಮನವಿಯನ್ನ ಮಾಡುವವರಿದ್ದಾರಂತೆ. ಮತ್ತೊಂದು ಕಡೆ ಡಿಕೆಶಿ ಬಣ ಇವತ್ತೇ ದೆಹಲಿಗೆ ತೆರಳಿದ್ದು ಡಿಕೆಶಿ ಪರ ಹಕ್ಕೊತ್ತಾಯವನ್ನ ಮಂಡಿಸೋಕೆ ಸಜ್ಜಾಗಿದೆ. ಹಸ್ತಪಾಳಯದಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಒಪ್ಪಂದ ಹೈಕಮಾಂಡ್ ಅಂಗಳದ 4 ಗೋಡೆಗಳ ಮಧ್ಯೆ ನಡೆದಿದೆ ಎನ್ನಲಾಗ್ತಾ ಇರುವ ಒಡಂಬಡಿಕೆಗೆ ಯಾವುದೇ ಅಧಿಕೃತ ಕಾಗದ ಪತ್ರಗಳಿಲ್ಲ. ವರಿಷ್ಠರೇ ಇದಕ್ಕೆ ಸಾಕ್ಷಿ ಹೇಳಬೇಕು, ತೀರ್ಪು ನೀಡಬೇಕು. ಡಿಸಿಎಂ ಡಿಕೆಶಿ ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತಿದ್ದಾರೆ. ಆದ್ರೆ ಅಹಿಂದ ಮತಬಲವಿರುವ ಸಿದ್ದರಾಮಯ್ಯ ವಿಚಾರದಲ್ಲಿ ಅಚಾತುರ್ಯ ಆದ್ರೆ ಅಪಾಯ ನಿಚ್ಚಳ. ಹೀಗಾಗಿ ತಣ್ಣೀರನ್ನೇ ತಣಿಸಿ ಕುಡಿಯದೇ ವಿಧಿ ಇಲ್ಲ. 6-7 ತಿಂಗಳಿನಿಂದ ಕಾಂಗ್ರೆಸ್ ಹೈಕಮಾಂಡ್ ಗಂಟ್ಲಲ್ಲಿ ಬಿಸಿ ತುಪ್ಪವಾಗಿದ್ದು ನುಂಗಬೇಕೋ ಉಗಳಬೇಕೋ ಅಂತ ಚಿಂತಾಕ್ರಾಂತವಾಗಿದೆ. ಬಗೆಹರಿಯದ ನಾಯಕತ್ವ ಗೊಂದಲ, ದಿಲ್ಲಿ ಯಾತ್ರೆಗೆ ಸಜ್ಜು. ಓಟ್ ಚೋರಿ ವಿರುದ್ಧ ಪ್ರತಿಭಟನೆ ನೆಪದಲ್ಲಿ ಪಾಲಿಟಿಕ್ಸ್. ನಾಳೆ ರಾಜ್ಯ ಕಾಂಗ್ರೆಸ್ನ ಒಂದೆಡೆ ನಾಯಕರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಲೋಕಸಭೆ ಚುನಾವಣೆ ವೇಳೆ ಮತಗಳವು ನಡೆದಿದೆ ಅಂತ ರಾಹುಲ್ ಗಾಂಧಿ ಬಾಂಬ್ ಸಿಡಿಸಿದ್ದು, ನಾಳೆ ನವದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆಗೆ ಅಂಗಳ ಸಜ್ಜುಗೊಂಡಿದೆ. ಹೀಗಾಗಿ ಪ್ರತಿಭಟನೆ ನೆಪದಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡಲು ಕರ್ನಾಟಕದ ನಾಯಕರು ಸಜ್ಜಾಗಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ತಂಡ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಲು ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಬ್ರೇಕ್ ಹಾಕುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಡಿಕೆಶಿ ಆಪ್ತ ಬಳಗದ ಮಂಡ್ಯ ಜಿಲ್ಲೆಯ ಶಾಸಕರು ಇವತ್ತೇ ದೆಹಲಿಗೆ ತೆರಳಲಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಸಕರ ದಂಡಯಾತ್ರೆ ನಡೆಸ್ತಾ ಇದೆ. ದೆಹಲಿಯಲ್ಲಿ ನಾಳೆ ನಡೆಯುವ ಮತಗಳವು ಹೋರಾಟದಲ್ಲಿ ಭಾಗಿಯಾಗುವ ನೆಪದಲ್ಲಿ ಹೈಕಮಾಂಡ್ ಭೇಟಿ ಮಾಡುವ ಚಿಂತನೆ ನಡೆದಿದೆ. ಡಿಕೆಶಿಯನ್ನ ಸಿಎಂ ಮಾಡುವಂತೆ ಒತ್ತಡ ತಂತ್ರ ಪ್ರಯೋಗಿಸಲು ಒಗ್ಗಟ್ಟು ಪ್ರತಿಫಲಿಸಿದೆ. ನಾಳೆ ಬೆಳಗ್ಗೆ ದೆಹಲಿ ಫ್ಲೈಟ್ ಹತ್ತಲಿರೋ ಸಿದ್ದರಾಮಯ್ಯ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ದೆಹಲಿಗೆ ಹೊರಟಿದ್ದಾರೆ. ನಾಳೆ ಬೆಳಗ್ಗೆ ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ನಿರ್ಗಮಿಸಲಿದ್ದಾರೆ. ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದಲೇ ವೋಟ್ ಚೋರಿ ಅಭಿಯಾನ ಎಂದ ಡಿಕೆಶಿ. ಮತಗಳವು ಅಭಿಯಾನ ಕುರಿತು ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆಶಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದಲೇ ಅಭಿಯಾನ ಶುರುವಾಗುತ್ತೆ ಎಂದಿದ್ದಾರೆ. ನಾಳೆ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದ್ದು, ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ 1,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. 100ಕ್ಕೂ ಹೆಚ್ಚು ವಿಧಾನ ಪರಿಷತ್ ಸದಸ್ಯರು, ಶಾಸಕರುಗಳು ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದಿದ್ದಾರೆ. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ನಿಂದ ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವರು ಟ್ರೈನಲ್ಲಿ ಹೋಗಿದ್ದಾರೆ, ಕೆಲವರು ಫ್ಲೈಟಲ್ಲಿ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾವೆಲ್ಲ ಭಾಗವಹಿಸ್ತೀವಿ. ಅವರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆಯಲ್ಲಿ ಸೋತಾಗಿರ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಹೊಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಾವು ಜನ ಶಕ್ತಿ ತುಂಬಲು ನಾವು
ಇನ್ನು ಜನವರಿ 6 ಅಥವಾ 9ರಂದು ಡಿಕೆಶಿ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿರೋ ಆಪ್ತ ಇಕ್ಬಾಲ್ ಹುಸೇನ್ ನಾಳೆ ನಾನು ದೆಹಲಿಗೆ ಹೋಗ್ತಿದ್ದೇನೆ, ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀನಿ, ಆದರೆ ನಾವು ವರಿಷ್ಠರನ್ನ ಭೇಟಿ ಮಾಡಲ್ಲ, ಈಗಾಗಲೇ ವರಿಷ್ಠರಿಗೆ ಮನವಿ ಸಲ್ಲಿಸಿದ್ದು ಹೈಕಮಾಂಡ್ ಶೀಘ್ರದಲ್ಲೇ ತೀರ್ಮಾನ ಕೈಗೊಳ್ಳುತ್ತೆ ಎಂಬ ಭರವಸೆ ಹೊರಹಾಕಿದ್ದಾರೆ. ವೋಟ್ ಚೋರಿ ಪ್ರೋಗ್ರಾಮ್ ಇದೆ. ನಾಯಕರಾದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಜನ ಮುಖಂಡರು ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಬೆಂಬಲವನ್ನ ಸೂಚನೆ ಮಾಡಬೇಕು. ಇಲ್ಲ ನಾವು ಹೋಗ್ತಾ ಇರೋದು ವೋಟ್ ಚೋರಿ ಕಾರ್ಯಕ್ರಮಕ್ಕೆ. ಅದು ಜೊತೆಗೂ ಕೂಡ ವರಿಷ್ಠರು ಭೇಟಿ ಮಾಡುವಂತ ಸಾಧ್ಯತೆಗಳು ಇರ್ತವೆ ಸರ್. ಚಲುವಣೆ ನಾವ್ ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನ ಸಿಕ್ಕಿದೆ. ಇನ್ನು ರಾಜ್ಯ ನಾಯಕರಿಗೆ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೀಸ್ತಾ ಇರುವ ಪವರ್ ಶೇರಿಂಗ್ ಬಿರುಗಾಳಿಯ ವಾತಾವರಣವನ್ನ ಅಳೆದು ತೂಗಿ ತಣ್ಣಗೆ ಮಾಡಬೇಕಿದೆ. ಇಲ್ಲದೇ ಇದ್ರೆ ಪಕ್ಷಕ್ಕೆ ದುಬಾರಿ ಎಂಬ ಅರಿವು ಹೈಕಮಾಂಡ್ಗೆ ಇದೆ. ಹೀಗಾಗಿ ವರಿಷ್ಠರ ನಡೆ ಇನ್ನೂ ನಿಗೂಢವಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.